ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಮಾಧ್ಯಮ ಮಿತ್ರರನ್ನು ಈ ಸುದ್ದಿಗೋಷ್ಠಿ ಕರೆಯಲು ಮುಖ್ಯ ಉದ್ದೇಶ, ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ನಾಯಕರಾದಂಥ ಕೋಲಾರ ಜನಪ್ರಿಯ ಶಾಸಕರಾದಂಥ ನಮ್ಮ ಕೊತ್ತೂರು ಮಂಜಣ್ಣನವರ ಸಹಕಾರದೊಂದಿಗೆ ಮತ್ತು ನಮ್ಮ ತಾಲೂಕಿನ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರ ಮತ್ತು ಕಾರ್ಯಕರ್ತರ ಸಹಕಾರದೊಂದಿಗೆ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಲು ನಾವು ಈ ದಿನ ಸುದ್ದಿಗೋಷ್ಠಿಯನ್ನು ಕರೆದಿದ್ದೇವೆ. ಮೊಟ್ಟ ಮೊದಲನೇದಾಗಿ ಗ್ಯಾರಂಟಿ ಸಮಿತಿಯ ಅನುಷ್ಠಾನ ಸಮಿತಿಯ ನಮ್ಮ ಕೊತ್ತೂರು ಮಂಜಣ್ಣನವರ ಸಹಕಾರದೊಂದಿಗೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಸಹಕಾರದೊಂದಿಗೆ ಉಮಾಶಂಕರಣ್ಣನವರನ್ನ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದ್ದೇವೆ ಮತ್ತು 14 ಜನ ಸದಸ್ಯರುಗಳನ್ನು ಸಹ ಘೋಷಣೆ ಮಾಡಿದ್ದಾರೆ ಮತ್ತು ಸರ್ಕಾರದಿಂದ ಆದೇಶವನ್ನು ಸಹ ನೀಡಿದ್ದಾರೆ. ನಾವು ಇದೇ ತಿಂಗಳು 20ನೇ ತಾರೀಕು ಫೂಲ್ಚಂದ್ ಕಲ್ಯಾಣ ಮಂಟಪದಲ್ಲಿ ನಮ್ಮ ಮಲ್ನಾಯಕನಲ್ಲಿ ಹೋಗುವ ರಸ್ತೆಯಲ್ಲಿ ಮುಳಬಾಗಿಲು ಟೌನ್ನಲ್ಲೇ ಉದ್ಯೋಗ ಮೇಳವನ್ನು ಮಾಡಲು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ತೀರ್ಮಾನ ಮಾಡಿದ್ದೀವಿ. ನಾವು ಉತ್ತಮ ಸಮಾಜ ನಿರ್ಮಾಣ ಮಾಡಕ್ಕೆ ಯುವಕ ಯುವತಿಯರಿಗೆ ಜೀವನಕ್ಕೆ ಉದ್ಯೋಗ ಮಾಡಲು ಒಂದು ಅವಕಾಶ ಮಾಡಿಕೊಡಕ್ಕಾಗಿ ಮತ್ತು ಮಹಿಳೆಯರ ಸಬಲೀಕರಣಕ್ಕಾಗಿ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮುಂದಿನ ದಿನಗಳಲ್ಲಿ ಸುಮಾರು ಯೋಜನೆಗಳನ್ನು ಮಾಡಬೇಕಂತ ನಾವು ಒಂದು ಯೋಜನೆಯನ್ನು ಇಟ್ಕೊಂಡಿದ್ದೀವಿ. ಆ ಯೋಜನೆಯಲ್ಲಿ ಈ ಉದ್ಯೋಗ ಮೇಳ ಕೂಡ ಒಂದು ಯೋಜನೆ. ನಾವು ಹಲವಾರು ಯೋಜನೆಗಳನ್ನ ಇಟ್ಕೊಂಡಿದ್ದೀವಿ. ನಮ್ಮ ಉದ್ದೇಶ, ನಾವು ನಮ್ಮ ಮುಳಬಾಗಿಲಿನಲ್ಲಿ ಈಗ ನಿಮ್ಗೆಲ್ಲ ಗೊತ್ತಿದೆ, ನಮ್ಮ ಮುಳಬಾಗಿಲು ಆಂಧ್ರ ಗಡಿಗೆ ಹೊಂದ್ಕೊಂಡಿದೆ. ಹಳ್ಳಿಗಳಲ್ಲಿ ತುಂಬಾ ಬಡವರಿದ್ದಾರೆ, ಬಡತನ ರೇಖೆಗಿಂತ ಕೆಳಗಡೆಯವರು ಸುಮಾರು ಇದ್ದಾರೆ. ಉದ್ಯೋಗ ಬೇಕಾದ್ರೆ ಬೆಂಗಳೂರಿಗೆ ಹೋಗ್ತಾರೆ. ಬೆಂಗಳೂರಲ್ಲಿ ಒಂದು 15,000 20,000 ಸ್ಯಾಲ್ರಿ ಕೊಡ್ತಾರೆ. ಅಲ್ಲಿ PGಗಳಲ್ಲಿ ಇರ್ತಾರೆ, ಇಲ್ಲ ಫ್ರೆಂಡ್ಸ್ ಹಾಸ್ಪಿಟಲಲ್ಲೋ ಇಲ್ಲ ಫ್ರೆಂಡ್ಸ್ ರೂಮ್ಗಳಲ್ಲೋ ಎಲ್ಲ ಒಂದ್ ಕಡೆ ಇರ್ತಾರೆ. ಅಲ್ಲಿ 15,000 20,000ಕ್ಕೆ ಹೋದ್ರೆ ಪೆಟ್ರೋಲ್ ಡೀಸೆಲ್ ದುಡ್ಡು ಒಂದು 3,000 4,000 ಖರ್ಚಾಗುತ್ತೆ. ಅವರು PGಗಳಲ್ಲಿ ಇರೋದು ಒಂದು 5,000 6,000 ಖರ್ಚಾಗುತ್ತೆ. ಇನ್ನು ಒಂದು 5,000 6,000 ರೂಪಾಯಿಗೆ ತಿಂಗಳೆಲ್ಲ ದುಡಿಬೇಕು. ಆ ತಿಂಗಳೆಲ್ಲ ದುಡಿಲಿಲ್ಲ ಅಂತಂದ್ರೆ ಪಾಪ ಜೀವನ ನಡೆಯಲ್ಲ. ಅದಕ್ಕೋಸ್ಕರ ನಮ್ಮ ಮಂಜಣ್ಣನವರನ್ನ ಕೇಳಿದೆ ನಾನು, ನಮ್ಮ ಗಡಿಭಾಗದಲ್ಲಿ ತುಂಬಾ ಬಡವರಿದ್ದಾರೆ, ನೀವು ಕೋಲಾರದಲ್ಲಿ ಶಾಸಕರಿದ್ದೀರಾ, ನಿಮ್ಮ ಸುತ್ತಮುತ್ತಲಿರುವ ಕಂಪನಿಗಳನ್ನ ಸ್ವಲ್ಪ ಮಾತಾಡಿಬಿಟ್ಟು ನಮಗೆ ಸಪೋರ್ಟ್ ಮಾಡಿ, ನಮಗೆ ಮುಳಬಾಗಿಲ ಜನಕ್ಕೆ ಉದ್ಯೋಗ ಕೊಡಿಸಲು ಒಂದು ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದಾಗ, ಮುಳಬಾಗಿಲು ನನ್ನ 2 ಕಣ್ಣುಗಳಾದ್ರೆ ಮುಳಬಾಗಿಲು, ಕೋಲಾರ ನನ್ನ 2 ಕಣ್ಣುಗಳಾದ್ರೆ ಮುಳಬಾಗಿಲು ನನ್ನ ಹೃದಯ. ಮುಳಬಾಗಿಲಿಗೆ ನಾನು ಏನು ಬೇಕಾದ್ರೂ ಮಾಡ್ತೀನಿ, ಅದು ಏನ್ ಮಾಡಬೇಕು ಅಂತ ಹೇಳಿ ಅಂತ ನನಗೆ ಒಂದು ಅವರು ಕೇಳಿದ್ರು. ನಾನು ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರುವಂತ ನಿಮ್ಮ ವಿಧಾನಸಭಾ ಕ್ಷೇತ್ರದ ಇತಿಮಿತಿಯಲ್ಲಿರುವಂತ
ನಿಮ್ಮ ಮಾತು ಕೇಳುವಂತ ಕಂಪನಿಗಳು, ಸುಮಾರು ಕಂಪನಿಗಳಿವೆ, ಅವ್ರ ಜೊತೆ ಮಾತುಕತೆ ಮಾಡಿ ನಾವು ಉದ್ಯೋಗ ಮೇಳ ಮಾಡಕ್ಕೆ, ಅವರು ಪಾಲ್ಗೊಳ್ಳಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಮೊನ್ನೆ ನಾನು ಕೇಳಿದಾಗ ಅದ್ರ ಸಪೋರ್ಟ್ ಎಲ್ಲ ನನಗೆ ಮಾಡಿದ್ದಾರೆ. ಸಪೋರ್ಟ್ ಮಾಡಿ ಈ ಉದ್ಯೋಗ ಮೇಳದಲ್ಲಿ ಅವರು ಸಹ ಭಾಗವಹಿಸ್ತಾರೆ. ಸುಮಾರು ಕಂಪನಿಗಳು. ಲಾಸ್ಟ್ ಅಲ್ಲಿ ನಾನು ನಿಮ್ಗೆ ಯಾವ ಕಂಪನಿಗಳು ಬರ್ತವೆ ಏನಂತ ವಿವರ ಕೊಡ್ತೀನಿ. ಇದೇ ತರ ಮುಂದಿನ ದಿನಗಳಲ್ಲಿ ನಾವು ಸುಮಾರು ಯೋಜನೆಗಳನ್ನ ನಾವು ಇಟ್ಕೊಂಡಿದೀವಿ. ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಎಲ್ಲಾ ಮುಖಂಡರು ಕೂಡ ನನ್ನ ಜೊತೆ ನಿಂತು ಅದಕ್ಕೆ ಸಹಕಾರ ಕೊಡ್ತಾರೆ. ನಾವು ಒಂದ್ ಕಡೆ ಕೂತ್ಕೊಂಡು ಆ ಯೋಜನೆಗಳನ್ನು ಕೂಡ ಸಹ ನಾವು ರೂಪಿಸ್ಕೊಂಡಿದೆ. ನಾವು ಉದಾಹರಣೆಗೆ ಕೆಲವು ಯೋಜನೆಗಳನ್ನು ನಾನು ಈ ದಿನ ನಮ್ಮ ಉದ್ಯೋಗದ ಜೊತೆಗೆ ಇನ್ನೂ ಕೆಲವು ಯೋಜನೆಗಳನ್ನು ನಾವು ಇಟ್ಕೊಂಡಿದೀವಿ. ಅದರಲ್ಲಿ ಕೆಲವು ಉದಾಹರಣೆ ಕೊಡ್ತೀನಿ. ಮುಂದಿನ ದಿನಗಳಲ್ಲಿ ಈ PUC ಡಿಗ್ರಿ ಮಾಡಿ ಮನೆಗಳಲ್ಲಿ ಇರ್ತಾರೆ. PUC ಮಾಡಿರುವಂತ ಮಕ್ಕಳಿಗೆ ನಾವು ಏನು ಉದ್ಯೋಗ ಮಾಡಿದ್ರು ಓದ್ರೂ ನಮ್ಗೆ ಸ್ಯಾಲ್ರಿ ಸಿಗಲ್ಲ ಜಾಸ್ತಿ. ಅದಕ್ಕೋಸ್ಕರ ಮನೆಯಲ್ಲಿ ಇರೋಣ ಅಂತ ಹೇಳ್ಬಿಟ್ಟು ಮನೆಗಳಲ್ಲಿ ಇರ್ತಾರೆ. ಅಲ್ಲಿ ವ್ಯವಸಾಯ ಮಾಡಿಕೊಂಡು ಅವ್ರ ಲೈಫು ಹಂಗೆ ಕಾಲ ಕಳೀತಾ ಇರ್ತಾರೆ. ಅಂತ ಅವ್ರಿಗೆ 3 ತಿಂಗಳು 4 ತಿಂಗಳು ಅಲ್ಪಾವಧಿಯ ಬ್ಯಾಂಕಿಂಗ್ ಟ್ರೈನಿಂಗ್ ಶಿಬಿರಗಳನ್ನು ಏರ್ಪಡಿಸ್ತೀವಿ. ಅದು ಬ್ಯಾಂಕಿಂಗ್ ಹೋಗಕ್ಕೆ, LICಗಳಲ್ಲಿ, ಇನ್ಸೂರೆನ್ಸ್ ಕಂಪನಿಗಳಲ್ಲಿ ಕೆಲಸ ಮಾಡಕ್ಕೆ ಎಲ್ಲದಕ್ಕೂ ಅವಕಾಶ ಇರುತ್ತೆ. ಅಂತಾವು ಇಲ್ಲಿ ಅಲ್ಪಾವಧಿಯ ಟ್ರೈನಿಂಗ್ ಸೆಂಟರ್ಗಳನ್ನು ನಾವು ಶಿಬಿರವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ನಿರುದ್ಯೋಗ ಮಕ್ಕಳು ಯಾರು ಯುವಕರಿದ್ದಾರೆ ಅದನ್ನು ಮುಂದಿನ ದಿನಗಳಲ್ಲಿ ಅವರು ಸದುಪಯೋಗ ಮಾಡಿಕೊಳ್ಳಕ್ಕೆ ಅವಕಾಶ ಮಾಡಕ್ಕೆ ಇದನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮುಂದಿನ ದಿನಗಳಲ್ಲಿ ಈ ಯೋಚನೆ ಮಾಡಲು ನಾವು ಇಟ್ಕೊಂಡಿದ್ದೀವಿ. ಅದೇ ರೀತಿ ಎಜುಕೇಶನ್ ಮಾಡಿ ಅಲ್ಲಲ್ಲಿ ಶಿಕ್ಷಕ ಕೆಲಸಗಳು ಮಾಡಿಕೊಂಡು ಇರ್ತಾರೆ. ಈಗ ಒಂದು KS ಟ್ರೈನಿಂಗ್ ಆಗ್ಲಿ, ಟ್ರೈನಿಂಗ್ ಸೆಂಟರ್ಗೆ ಹೋಗಿ ಅಲ್ಲಿ ಓದಕ್ಕೆ ಟ್ರೈನಿಂಗ್ ತಗೋಬೇಕಾದ್ರೆ ಡೆಲ್ಲಿಗೆ ಹೋಗ್ಬೇಕು, ಇಲ್ಲ ಹೈದರಾಬಾದ್ಗೆ ಹೋಗ್ಬೇಕು. ಬೆಂಗಳೂರಲ್ಲಿ ವಿಜಯನಗರದಲ್ಲಿದೆ. ಇಷ್ಟು ಬಿಟ್ರೆ ಒಳ್ಳೆ ತರಬೇತಿ ಶಿಬಿರಗಳು ಎಲ್ಲೂ ಇಲ್ಲ. IAS ಆಗ್ಲಿ, KS ಆಗ್ಲಿ, ಪೊಲೀಸ್ ಸೆಂಟರ್ ಪೊಲೀಸ್ಗೆ ಹೋಗಕ್ಕಾಗ್ಲಿ, ಯಾವುದೇ ನಾವು ಸರ್ಕಾರದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾವು ಏನಾದ್ರು ಮಾಡ್ಬೇಕಾದ್ರೆ, ಓದ್ಬೇಕಾದ್ರೆ ಅವ್ರು ಇಲ್ಲೆಲ್ಲೋ ಸೆಂಟರ್ ಇಲ್ಲ. ಹೋಗ್ಬೇಕಾದ್ರೆ ಡೆಲ್ಲಿಗೆ ಹೋಗ್ಬೇಕು, ಬೆಂಗಳೂರಿಗೆ ಹೋಗ್ಬೇಕು, ಇಲ್ಲ ಅಂದ್ರೆ ಹೈದರಾಬಾದ್ಗೆ ಹೋಗ್ಬೇಕು ಅಂತ ನಾವು ಅವ್ರಿಗೆ ಎಜುಕೇಶನ್ ಕೊಡಕ್ಕೆ ತರಬೇತಿ ಶಿಬಿರಗಳನ್ನು ನಾವು ಮುಂದಿನ ದಿನಗಳಲ್ಲಿ ನಾವು ಆಯೋಜನೆ ಇಟ್ಕೊಂಡಿದ್ದೀವಿ. ಮುಂದೆ ಯುವಕರಿಗೆ ಒಳ್ಳೆ ಜಾಬ್ ಸಿಗಕ್ಕಾಗ್ಲಿ, ಎಜುಕೇಶನ್ ವಿಷಯದಲ್ಲಿ ಆಗ್ಲಿ, ಇಂತಾಗೆ ಜಾಬ್ ಸಿಗದೆ ನಿರುದ್ಯೋಗ ಸಮಸ್ಯೆ. ನಾವು ಈಗ ಪಕ್ಷದ ಸಂಘಟನೆ ಕಾರ್ಯಕ್ರಮಗಳಿಗೆ ನಾವು ಎಷ್ಟೋ ಸಲ ನಾವು ಹಳ್ಳಿಗಳಿಗೆ ಹೋಗ್ತೀವಿ. ಯಾವಲ್ಲಿ ಹೋದ್ರು ನಿರುದ್ಯೋಗ ಸಮಸ್ಯೆ. ಸರ್ ನನಗೆ ಕೆಲಸ ಕೊಡಿಸಿ, ಅಲ್ಲಿ ಕೆಲಸ ಕೊಡಿಸಿ, ಇಲ್ಲಿ ಕೆಲಸ ಕೊಡಿಸಿ. ಅದ್ರ ಜೊತೆಗೆ ಮಹಿಳೆಯರೇ ಜಾಸ್ತಿ ಇದ್ದಾರೆ, ಹೆಣ್ಣು ಮಕ್ಕಳೇ ಜಾಸ್ತಿ ಇದ್ದಾರೆ. ಇದ್ರೆಲ್ಲ ಸಮಸ್ಯೆಯನ್ನ ನೋಡ್ಬಿಟ್ಟು ನಾವು ಮುಖಂಡರ ಜೊತೆಗೆ ಸಮಾಲೋಚನೆ ಮಾಡಿದಾಗ ಅವ್ರು ಹೇಳಿದ್ರು, ಏನೋ ಒಂದು ಮಾಡಿ ಈ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ರೂಪಿಸಕ್ಕೆ ನಿಮ್ ಜೊತೆ ನಾವು ಕೈ ಜೋಡಿಸ್ತೀವಿ ಅಂತ ಹೇಳಿದ್ರು. ಅದೇ ರೀತಿ ನಾವು ಒಂದು ಉದ್ದೇಶ ಇಟ್ಕೊಂಡಿದೀವಿ, ಮುಂದಿನ ದಿನಗಳಲ್ಲಿ ಈ ತರ ಮಾಡಬೇಕು ಅಂತ. ಇನ್ನೊಂದು, ಈಗ ಕನ್ನಡ ಮೀಡಿಯಂ ಅಲ್ಲೇ ಓದಿರ್ತಾರೆ, ಕನ್ನಡ ಮೀಡಿಯಂ ಓದಿ ಕೆಲ್ಸಕ್ಕೆ ಹೋಗದೆ ಪಾಪ ಇಂಗ್ಲಿಷ್ ಬರಲ್ಲ ಅಂತ ಇರ್ತಾರೆ. ಅದನ್ನ ಕನ್ನಡದಿಂದ ಇಂಗ್ಲಿಷ್ ಕಲ್ಸಕ್ಕೆ ಶಿಬಿರಗಳನ್ನ ಮಾಡಕ್ಕೆ ನಾವು ಪ್ಲಾನ್ ಇಟ್ಕೊಂಡಿದೀವಿ. ನಾವು ಮೇನು ವಿದ್ಯೆ, ಆರೋಗ್ಯ ಮತ್ತು ಉದ್ಯೋಗ, ಈ ಮೂರನೇ ಮೇಲೆ ನಾವು ಕಾನ್ಸಂಟ್ರೇಟ್ ಇಟ್ಕೊಂಡಿದೀವಿ. ಕೆಲವರೆಲ್ಲ ನೀವೆಲ್ಲ ಬೆಳವಣಿಗೆಗಳೆಲ್ಲ ನೋಡ್ತಾ ಇದ್ದೀರಾ. ಈ ರಾಜ್ಯಕ್ಕೆ ನಾನು ಇಲ್ಲಿ 70,000 ಸುಮಾರು 70,000 ಓಟ್ಗಳನ್ನು ಹಾಕಿದ್ದಾರೆ ನನಗೆ ಈ ಮುಳಬಾಗಿಲು ಜನ. ಅವರು ಋಣವನ್ನು ತೀರಿಸಬೇಕು. ರಾಜಕೀಯ ಹುದ್ದೆ ಒಂದು ಪವಿತ್ರವಾದ ಒಂದು ಹುದ್ದೆ. ಇದನ್ನು ದಯವಿಟ್ಟು ದುರುಪಯೋಗ ಪಡಿಸ್ಕೋಬೇಡಿ. ನನಗೆ MLA ಆದ್ರೂ ಪರವಾಗಿಲ್ಲ, MLA ಆಗಲಿಲ್ಲ ಅನ್ನೂ ಪರವಾಗಿಲ್ಲ. ನಾವು ಸಮಾಜ ಸೇವೆ ಮಾಡಕ್ಕೆ ಬಂದಿದ್ದೀನಿ. ನಾನು MLA ಮಾಡಬೇಕಂತ ನೀವು ನನಗೆ ಆಶ್ವಾಸನೆ ಕೊಟ್ಟು ಸುಮ್ಮನೆ ದುರುಪಯೋಗ ಮಾಡ್ಕೋಬೇಡಿ. ನೀವು ನನ್ನ ಜೊತೆಯಲ್ಲಿ ಬಂದರೂ ಪರವಾಗಿಲ್ಲ, ಬರ್ಲಿಲ್ಲೂ ಪರವಾಗಿಲ್ಲ, ನಾನು ಸಮಾಜ ಸೇವೆ ಮಾಡ್ಕೊಂಡು ಮುಂದುವರಿಸ್ಕೊಂಡು ಹೋಗ್ತೀನಿ. ನನಗೆ ಕೆಲವರು ಬೆದರಿಸ್ತಾರೆ. ಈ ಬೆದರಿಕೆಗಳೆಲ್ಲ ನಾನು ಜಗ್ಗುವನಲ್ಲ, ಬಗ್ಗುವನೂ ಅಲ್ಲ.
ನಾನು ಸಮಾಜ ಸೇವೆ ಮಾಡ್ತೀನಿ. ಈ ತಾಲೂಕದಲ್ಲಿ ನನಗೆ ಸುಮಾರು 2.5 ಲಕ್ಷ ಜನ ನನ್ನ ಹಿಂದೆ ಇದ್ದಾರೆ. ನನಗೆ 70,000 ಓಟ್ ಕೂಡ ಕೊಟ್ಟಿದ್ದಾರೆ. ಆದ್ರೆ ನಾನು ಈ ರಾಜಕೀಯ ಹುದ್ದೆಯನ್ನು ದುರುಪಯೋಗ ಪಡಿಸ್ಕೊಂಡು ಅದು ಆಶ್ವಾಸನೆಗೆಲ್ಲ ಜಗ್ಗಲ್ಲ. ದಯವಿಟ್ಟು ನನಗೆ ನೀವು ದುರುಪಯೋಗ ಪಡಿಸಕ್ಕೆ ಹೋಗಬೇಡಿ. ನಾನು ಈ ರಾಜಕೀಯ ಹುದ್ದೆಯನ್ನ, ನಾನು ಈ ಪವಿತ್ರವಾದ ಹುದ್ದೆಯನ್ನ ನಾನು ಯಾವುದೇ ಕಾರಣಕ್ಕೂ ದುರುಪಯೋಗ ಪಡಿಸ್ಕೊಳ್ಳಲ್ಲ. ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ, ಮಹಿಳೆಯರ ಸಬಲೀಕರಣಕ್ಕಾಗಿ ನಾನು ಇಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡ್ತೀನಿ ಹೊರತು ರಾಜಕೀಯ ಉದ್ದೇಶವನ್ನು ಇಟ್ಕೊಂಡು ನಾನು ಮಾಡಲ್ಲ. ನಿಮಗೆ ನಾನು ಒಳ್ಳೆ ಹೋಗ್ತೀನಿ ಅಂತ ಅಂದಾಗಿಂದ ನೀವು ಅಕ್ಸೆಪ್ಟ್ ಮಾಡಿ, ಇಲ್ಲ ಅಂದ್ರೆ ರಿಜೆಕ್ಟ್ ಮಾಡಿ. ದಯವಿಟ್ಟು ಸಮಾಜ ಸೇವೆ ಮಾಡುವಾಗ ರಾಜಕೀಯವನ್ನ ಬೆಳೆಸಬೇಡಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಹಾಗೆ ವಿದ್ಯೆ, ಉದ್ಯೋಗ ಮತ್ತು ಆರೋಗ್ಯ ವಿಷಯದಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ನಾವು ಎಲ್ಲ ಮುಖಂಡರು ಸೇರ್ಕೊಂಡು ಹೆಲ್ತ್ ಶಿಬಿರಗಳನ್ನು ಸಹ ನಾವು ಮುಂದಿನ ದಿನಗಳಲ್ಲಿ ನಾವು ಹೋಬಳಿ ಮಟ್ಟದಲ್ಲಿ ನಾವು ಶಿಬಿರಗಳನ್ನು ಮಾಡಬೇಕಂತ ಉದ್ದೇಶ ಇಟ್ಕೊಂಡಿದ್ವಿ. ಹೆಲ್ತ್ ಶಿಬಿರ ಅಂದ್ರೆ ಯಾವ ತರ ಇರುತ್ತಂತೆ, ಪ್ರತಿಷ್ಠಿತ ನಮ್ಮ ಒಳ್ಳೆ ಡಾಕ್ಟರ್ಸ್ ಮತ್ತು ಒಳ್ಳೆ ಹಾಸ್ಪಿಟಲ್ಗಳಿಂದ ಶಿಬಿರಗಳನ್ನು ಏರ್ಪಡಿಸ್ತೀವಿ. ಬೆಂಗಳೂರಿಂದ ನಾವು ಕರೆಸ್ತೀವಿ. ಅದೇ ರೀತಿ ಮುಂದಿನ ಕಾಲಕ್ಕೆ ಈಗ ನಾವು ಇವತ್ತು ಉದ್ಯೋಗ ಮಾಡ್ತೀವಿ, ತಿರ್ಗಾ ನಿಲ್ಲಿಸ್ಬಿಡ್ತೀವಿ ಅಂತಲ್ಲ. ಇನ್ನೂ ಕಾಲಕ್ಕೆ ಈಗ ಇನ್ನೂ ಪ್ರತಿಷ್ಠಿತ ಬೆಂಗಳೂರಿಂದ, ಚೆನ್ನೈಯಿಂದ, ಇಡೀ ಕರ್ನಾಟಕದಿಂದ ಒಳ್ಳೆ ಕಂಪನಿಗಳನ್ನ ತರಕ್ಕೆ ನಮ್ಮ ಮುಳುಬಾಗಿಲಿಗೆ ಮುಂದಿನ ದಿನಗಳಲ್ಲಿ ಯೋಜನೆ ಮಾಡ್ತೀವಿ. ನಾನು ಸುಮಾರು 13 ವರ್ಷಗಳಿಂದ ನಾನು ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನಗೆ ಕೆಲವು ಕಾರಣಗಳಿಂದ ನನಗೆ ಅಪಘಾತವಾಗಿರೋದ್ರಿಂದ ನಾನು ಸ್ವಲ್ಪ ದಿನ ನಿಲ್ಲಿಸ್ಬಿಟ್ಟೆ. ನಿಮ್ಗೆಲ್ಲ ವಿಷಯ ಗೊತ್ತಿರೋದೆ. ಮುಂದಿನ ದಿನಗಳಲ್ಲಿ ನನ್ನ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರ ಬೆಂಬಲದೊಂದಿಗೆ ಮುಂದಿನ ದಿನಗಳಲ್ಲಿ ಈ ಸಮಾಜ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗ್ತೀನಿ. ಅದೇ ರೀತಿ ನಾನು ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮವನ್ನು ನಮ್ಮ ಹೆಣ್ಣು ಮಕ್ಕಳ ಒಂದು ಕಾರ್ಯಕ್ರಮವನ್ನು ಮಾಡಲು ಒಂದು ಗಟ್ಟಿಗುಡಿಯಲ್ಲಿ ಒಂದು ಆಯೋಜನೆ ಮಾಡಿರ್ತೀವಿ. ಆ ಆಯೋಜನೆಯಲ್ಲಿ ಒಂದೇ ಒಂದು ಕಾರ್ಯಕ್ರಮ ಆಗಿದೆ. ಮುಂದಿನ ದಿನಗಳಲ್ಲಿ ಈಗಾಗಲೇ ನಾನು ಆಶ್ವಾಸನೆ ಕೊಟ್ಟಿದ್ದೀನಿ. ತಾಯ್ಲೂರು ಹೋಬಳಿಯಲ್ಲಿ ಮುಂದಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ ಅಂತ. ನಾವು ವರಮಹಾಲಕ್ಷ್ಮಿ ಹಬ್ಬದ ಮುಂಚೆನೆ ಆ ಕಾರ್ಯಕ್ರಮವನ್ನು ತಾಯ್ಲೂರು ಹೋಬಳಿಯಲ್ಲಿ, ತಾಯ್ಲೂರು, ಗೂಳಪಲ್ಲಿ ಮತ್ತು ಮೋತಕಪಲ್ಲಿ ಈ 3 ಪಂಚಾಯತ್ಗಳನ್ನು ಮುಂದಿನ ದಿನಾಂಕವನ್ನು ನಮ್ಮ ಎಲ್ಲಾ ಮುಖಂಡರ ಬೆಂಬಲದೊಂದಿಗೆ, ನಮ್ಮ ಎಲ್ಲಾ ಮುಖಂಡರ ಜೊತೆ ಸಮಾಲೋಚನೆ ಮಾಡಿ ಆ ದಿನಾಂಕವನ್ನ ನಾವು ನಿಗದಿ ಮಾಡ್ತೀವಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದೇ ರೀತಿ ನನಗೆ ಈ ತಾಲೂಕಿನಲ್ಲಿ ಎಲ್ಲರಿಗೂ ನನ್ನ ಬೆಂಬಲವಿದೆ, ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲವಿದೆ. ನಾನು ಈ ತಾಲೂಕದ ಋಣ ತೀರಿಸಲು ನಾನು ಮುಂದೆ ಈ ಯೋಜನೆಗಳಲ್ಲದೆ ಸುಮಾರು ಇದೆ ಹಂತವಾಗಿ ಕಾಲಕ್ಕೆ ತಕ್ಕಂತೆ ಆ ಯೋಜನೆಗಳನ್ನು ಮಾಡಿಕೊಂಡು ಈ ಸಮಾಜ ಸೇವೆ ಮಾಡಲು, ಉತ್ತಮ ಸಮಾಜ, ಆರೋಗ್ಯಕರ ಸಮಾಜವನ್ನು ನಿರ್ಮಾಣ ಮಾಡಲು ಮುಂದೆ ಎಲ್ಲ ಆಯೋಜನೆಗಳನ್ನು ಇಟ್ಕೊಂಡಿದ್ದೀನಿ. ನಾವು ಈ ಬೃಹತ್ ಉದ್ಯೋಗ ಮೇಳದಲ್ಲಿ ಯಾವ್ಯಾವ ಕಂಪನಿಗಳು ಪಾಲ್ಗೊಂತಾವೆ ಅಂತ ಹೇಳ್ಬಿಟ್ಟು ಈ ಕರಪತ್ರದಲ್ಲಿ ನಾವು ಹಾಕಿದ್ದೀವಿ. ಈ ಕರಪತ್ರವನ್ನು ನಮ್ಮ ಅಣ್ಣನಿಗೆ, ತಮ್ಮನಿಗೆ, ತಂದೆಗೆ ಸಮಾಧಾನದಂತ ನಮ್ಮ ಹಿರಿಯರ ಮುಖಂಡರು ಇದ್ದಾರೆ. ಇಲ್ಲಿ ನಮ್ಮ ಅಲಂಕೃಷ್ಣ ಆಗಿರ್ಬೋದು, ಬ್ಲಾಕ್ ಪ್ರೆಸಿಡೆಂಟ್ ಆಗಿರ್ಬೋದು, ನಮ್ಮ ರಾಜೇಂದ್ರನ್ ಆಗಿರ್ಬೋದು, ಇನ್ನು ಸುಮಾರು ನಮ್ಮ ಅಣ್ಣನವರ ಇದ್ದಾರೆ. ಈ ಕರಪತ್ರವನ್ನು ಈಗ ಬಿಡುಗಡೆ ಮಾಡಬೇಕಂತ ನಾನು ಬೇಡ್ಕೊಳ್ತಾ ಇದ್ದೀನಿ. ಅದೇ ಕಾರ್ಯಕ್ರಮ ಮುಂದುವರಿಸ್ತೀನಿ. ಈ ಕರಪತ್ರವನ್ನು ಬಿಡುಗಡೆ ಮಾಡಬೇಕು.